ಈಗ ಹೆಚ್ಚಿನ ಒಂದು ಲೈಂಗಿಕ ಕ್ರಿಯೆ ಮಾಡಬೇಕು, ನಿಮ್ರೋದನ್ನು ಇಂಪ್ರೂವ್ ಮಾಡ್ಕೋಬೇಕು, ಸ್ಖಲನ ಸರಿ ಮಾಡೋ ಅವ್ರಿಗವ್ರೇನೆ ಮೆಡಿಸಿನ್ಸು ಅದನ್ನು ಇದರೊಳಗೆ ಇಂಟರ್ನೆಟ್ಟಲ್ಲಿಗೆ ಅಥವಾ ನೀವು ಮೊಬೈಲ್ನಲ್ಲಿ ನೋಡಿಕೊಂಡು ಈ ಅಡ್ವರ್ಟೈಸ್ಮೆಂಟುಗಳನ್ನು ನೋಡಿಕೊಂಡು ಅವ್ರು ತಗೊಳ್ಳೋ ಅಂಥ ಮೆಡಿಸಿನ್ಸು ಖಂಡಿತ ಒಳ್ಳೆಯದಲ್ಲ. ಯಾಕಂದರೆ ಇದು ಯಾವುದಕ್ಕೆ ಆಗಲಿ ಯಾವ ರೀತಿ ತಗೋಬೇಕು, ಯಾವಾಗ ತಗೋಬೇಕು, ಯಾವ ರೀತಿ ಸಂಭವ ಕ್ರಿಯೆ ಮಾಡಬೇಕು, ಅದರ ಅಡ್ಡ ಪರಿಣಾಮಗಳೇನು, ಅದನ್ನೆಲ್ಲ ಸರಿಯಾದ ರೀತಿ ವೈದ್ಯರಿಂದ ತಿಳ್ಕೊಂಡು ಅವ್ರಿಗೆ ನಿಜವಾಗ್ಲೂ ಅದರ ಅವಶ್ಯಕತೆ ಇದೆಯಾ ಅಂತ ತಿಳ್ಕೊಂಡು ಮಾಡಿದಾಗ ಯಾವುದೇ ತೊಂದರೆ ತಕರಾರಾಗಲ್ಲ. ವಯಾಗ್ರ ಅನ್ನೋದು ಅದು ಒಂದು ನಿಮ್ರ ದೌರ್ಬಲ್ಯಕ್ಕೆ ಕಂಡುಹಿಡಿದಿರೋ ಅಂಥ ಒಂದು ರಾಮಬಾಣ ಅಂತ ಹೇಳ್ಬೋದು. ಭಾಳಷ್ಟು ಜನರಲ್ಲಿ ಯಾವಾಗ ತೊಂದರೆ ಇದೆ, ಅದು ನಿಮ್ರ ತೊಂದರೆ, ಅದನ್ನು ವೈದ್ಯರು ಸರಿಯಾದ ರೀತಿಯಲ್ಲಿ ಅವರಿಗೆ ಆಪ್ತ ಸಮಾಲೋಚನೆ ಮಾಡಿ ಕೊಟ್ಟಾಗ ಅದು ನಿಜವಾಗ್ಲೂ ಕೆಲಸ ಮಾಡುತ್ತೆ. ಬಟ್ ಕೆಲವರಲ್ಲಿ ಈ ವಯಾಗ್ರ ತಗೊಳ್ಳೇಬಾರ್ದು. ಅದು ಒಂದು ಹೃದಯ ಸಂಬಂಧಿತ ತೊಂದರೆ ಇದ್ದಾಗ, ಕಣ್ಣಿನ ಕೆಲವು ತೊಂದರೆ ಇದ್ದಾಗ, ಅಥವಾ ನೈಟ್ರೇಟ್ ಗುಳಿಗೆ ತೊಗೊಳ್ತಿರೋ ಅಂಥವರಲ್ಲಿ ಇದನ್ನು ತಗೊಳ್ಬಾರ್ದು. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದೆ ತೊಗೊಂಡು ಏನಾದರೂ ಸೀರಿಯಸ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ ಅದು ಅವರೇನೇ ಜವಾಬ್ದಾರರಾಗ್ತಾರೆ. ಹಾಗಾಗಿ ಅವರಲ್ಲಿ ನಿಜವಾದ ಸಮಸ್ಯೆ ಇದೆ ಅಂತ ಹೇಳಿದರೆ ಆ ಸಮಸ್ಯೆನ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡು ಅಂಥ ಸಮಯದಲ್ಲಿ ನಾವು ವೈದ್ಯರೇ ಹೇಳಿ ಟ್ರೀಟ್ಮೆಂಟ್ ಕೊಟ್ಟಾಗ ಅದರಿಂದ ಖಂಡಿತ ಯಾವುದೇ ಸಮಸ್ಯೆ ಇರೋದಿಲ್ಲ.